ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಕಾದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಸಿಎಂ ಕುರ್ಚಿಗೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕಿದ್ರಾ ಎನ್ನುವಂತಹ ಪ್ರಶ್ನೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಎದುರಾಗಿದೆ. ತಮಗೇನು ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡ್ರ ಹಾಗಾದ್ರೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರು ನಾಡದೇವಿಗೆ ಬಂಡೆ ಸಲ್ಲಿಸಿದಂತಹ ಹರಕೆಯಾದ್ರೂ ಏನು? ಇದು ಪ್ರಶ್ನೆಯಾಗ್ತಾ ಇರುವಂತದ್ದು. ಇನ್ನ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಫಲ ನೀಡುತ್ತೆ ಅಂತ ಹೇಳಿದ್ದಾದ್ರೂ ಯಾಕೆ? ಅಂದ್ರೆ ಪ್ರಯತ್ನ ಮಾಡಿಯಾಗಿದೆ, ಇನ್ನೇನಿದ್ರು ಫಲ ನೀಡ್ಬೇಕಾ? ಮಲ್ಲಿಕಾರ್ಜುನ ಖರ್ಗೆ ಹೇಳಿರುವಂತಹ ಆ ಬುದ್ಧಿವಾದ ಆದ್ರೂ ಏನು? ಮಾರ್ಮಿಕವಾಗಿ ಕುರ್ಚಿ ದಾಳವನ್ನ ಹುರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂತದ್ದು. ನೋಡಿ, ಇಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಬಂಡೆಯಾಗಿ ನಮ್ಮ ಅಧಿಕಾರ ನಿಲ್ಲುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಜೋಡೆತ್ತುಗಳ ಹಾಗೆ ಕೈ ಜೋಡಿಸಿದ್ರು, ಕೈಯನ್ನ ಮೇಲೆತ್ತಿದ್ರು, ಹೇಳಿದ್ರು ಈ ನಮ್ಮ ಸರ್ಕಾರ 5 ವರ್ಷದವರೆಗೂ ಕೂಡ ಇರುತ್ತೆ, ಈ ಮೂಲಕ ನಾನೇ ಕರ್ನಾಟಕದ ಬಾಸ್ ಎನ್ನುವ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ಇವಾಗ ಆಷಾಢ ಒಂದು ಮಾಸದ ವಿಶೇಷ ಪೂಜೆಯನ್ನ ಕೈಗೊಂಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಟೆಂಪಲ್ ರನ್ ಕೂಡ ಶುರು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರಯತ್ನ ಫಲ ನೀಡದಿದ್ರು ಪ್ರಾರ್ಥನೆ ಫಲ ನೀಡುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ನೋಡಿ, ಇಲ್ಲಿ ಪ್ರಯತ್ನ ಫಲ ನೀಡದೇ ಇದ್ರೂ ಪ್ರಾರ್ಥನೆ ಫಲವನ್ನ ನೀಡುತ್ತಾ ಕಾದ್ ನೋಡಬೇಕಾಗಿದೆ. ಸಿಎಂ ಕುರ್ಚಿಯ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರ. ಮಲ್ಲಿಕಾರ್ಜುನ ಖರ್ಗೆ ಡಿಕೆಶಿಗೆ ಬುದ್ಧಿವಾದವನ್ನ ಹೇಳಿದ್ದಾರ. ಹಾಗಾದ್ರೆ ಆ ಬುದ್ಧಿವಾದ ಆದ್ರೂ ಏನು? ಅವರಿಗೆ ಕೊಟ್ಟಂತಹ ಮಾತು ಉಳಿಸಿಕೊಳ್ತೀನಿ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮಾರ್ಮಿಕವಾಗಿ ರಾಜಕೀಯ ಪಡಸಾಲಿಯಲ್ಲಿ ಮುನ್ನೆಲೆಗೆ ಬಂದಿದೆ ಈ ಒಂದು ಕುರ್ಚಿಯ ಕಾದಾಟ ಅಂತಾನೆ ಹೇಳ್ಬೋದು. ನೋಡಿ, ಪ್ರಯತ್ನ ಫಲ ನೀಡದೇ ಇದ್ರೂ ಕೂಡ ಪ್ರಾರ್ಥನೆ ಫಲ ನೀಡುತ್ತೆ. ಎಸ್, ಖಂಡಿತವಾಗ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಂಚಲನವನ್ನ ಕೂಡ ಮೂಡಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇವತ್ತು ಚಾಮುಂಡೇಶ್ವರಿ ದೇವಿಯ ಒಂದು ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿದ್ರು, ಈಡುಗಾಯಿ ಕೂಡ ಹೊಡೆದ್ರು. ಅದು 5 ಈಡುಗಾಯಿ. ಅದರ ಜೊತೆಗೆ ಕಮಲದ ಹಾರದೊಂದಿಗೆ ಈಡುಗಾಯಿಯನ್ನ ಹೊಡೆದಿರೋದು ತುಂಬಾ ಚರ್ಚೆಗೆ, ಕುತೂಹಲಕ್ಕೆ ಕೂಡ ಕಾರಣವಾಗಿರುವಂತದ್ದು. ಅಂದ್ರೆ ಈ ರೀತಿಯ ಪದ್ಧತಿ ಏನಿದೆ, ಈ ಪದ್ಧತಿಯನ್ನ ವಿರೋಧಿಗಳನ್ನ ಮಟ್ಟ ಹಾಕೋಕೆ, ಅವರನ್ನ ನಿಯಂತ್ರಣ ಮಾಡೋಕೆ, ಶತ್ರುಗಳ ನಾಶಕ್ಕಾಗಿ ಮಾಡುವಂತಹ ಒಂದು ಪದ್ಧತಿಯಾಗಿದೆ. ಈ ಒಂದು ಪದ್ಧತಿಯನ್ನ ಯಾವಾಗಲೂ ಕೂಡ ಭಕ್ತರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವಾಗ ಡಿಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದಂತೆ ಚಾಮುಂಡೇಶ್ವರಿ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುತ್ತಾರೆ. ಅವರ ನಡೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಚೇಂಜ್ ಆಗಿದೆ. ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಹಾಗಾದ್ರೆ ಟೆಂಪಲ್ ರನ್ ಆದ್ರೂ ಶುರು ಮಾಡಿದ್ದಾದ್ರೂ ಯಾಕೆ? ನೋಡಿ, ಈಗಾಗಲೇ ಪ್ರಯತ್ನ ಮಾಡಿದ್ರು. ಸಿಎಂ ಕುರ್ಚಿ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹಾಗೆ ಆ ಪ್ರಯತ್ನ ಫಲ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕೊನೆಗೆ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಎನ್ನುವಂತಹ ಒಂದು ಹೇಳಿಕೆಯನ್ನ ಈಗಾಗಲೇ ಈ ಹಿಂದೆಯೂ ಕೂಡ ನೀಡಿದ್ರು ಅಂತಾನೆ ಹೇಳ್ಬೋದು. ಪತ್ನಿ ಹಾಗೆ ಪುತ್ರಿ ಜೊತೆ ಶಕ್ತಿ ದೇವತೆಯ ದರ್ಶನವನ್ನ ಕೂಡ ಮಾಡಿದ್ದಾರೆ. ಶಕ್ತಿ ದೇವತೆಗೆ ಕಮಲಹಾರ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ಪ್ರಿಯವಾದದ್ದು ಅಂತಾನೆ ಹೇಳ್ಬೋದು. ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಯಾಕೆ ಕುರ್ಚಿ ಆಸೆಯನ್ನ ಇನ್ನೂ ಕೂಡ ಕೈ ಬಿಟ್ಟಿಲ್ವಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿರುವಂತದ್ದು.